ನನಗನ್ಸಿದ್ದು ಸಂಬಂಧಗಳನ್ನ, ಸಂದರ್ಭಗಳನ್ನ, ಸನ್ನಿವೇಶಗಳನ್ನ ತುಂಬ ಚೆನ್ನಾಗಿ ಪೋಣಿಸಿ ಹೆಣ್ದು ಒಂದು ಸಖತ್ ಸಿನಿಮಾ ಮಾಡಿರೋದು ಕೋಟಿ ಅಂತ. ಒಬ್ಬ ಮನುಷ್ಯ ಆ ಥರ ಒಂದು ಸಂದರ್ಭ ಬಂದರೆ ಯಾವ ಥರ ರಿಯಾಕ್ಟ್ ಮಾಡ್ತಾನೆ. ನಮಗೆ ಅನಿಸ್ತಿತ್ತು, ಅಯ್ಯೋ ಪಾಪಶಃ ನಾನು ಆ ಸ್ಥಿತಿಲಿದ್ದರೆ ಏನು ಮಾಡ್ತಾಯಿದ್ದೆ ಅಂತ. ಮ್ಯೂಸಿಕ್ಕಿಂದ ಹಿಡಿದು ಎಲ್ಲ ಆರ್ಟಿಸ್ಟ್ಗಳು ಬ್ರಿಲಿಯಂಟಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನನಗೆ ಪರಮ್ ಸರ್ ಡಿರೆಕ್ಷನ್ ಹೇಗಿರುತ್ತಪ್ಪ ಅಂತ ತುಂಬ ಕ್ಯೂರಿಯಸ್ ಆಗಿದೆ. ಆ್ಯಂಡ್ ಬಂದು ನೋಡಿದ್ಮೇಲೆ ಅದೇ ಓ ಮೈ ಗಾಡ್ ಪರಮ್ ಸರ್ ಅಂತ ತುಂಬ ಖುಷಿಯಾಯಿತು. ಎಸ್ಪೆಷಲಿ ಮ್ಯೂಸಿಕ್ ಆ್ಯಂಡ್ ತಾರಮ್ಮ ಅವರ ಪರ್ಫಾರ್ಮೆನ್ಸ್ ನನ್ನ ಮನಸ್ಸಿಗೆ ತುಂಬ ಇಷ್ಟ ಆಗಿದೆ. ಓವರಾಲ್ ಇಟ್ಸ್ ಅ ವೆರಿ ಗುಡ್ ವಾಚ್. ನೀವೆಲ್ಲ ನೋಡಿದ್ದೀರಾ 3 ತಿಂಗಳಲ್ಲಿ ಆಲ್ಮೋಸ್ಟ್ ಅರ್ಧ ಕೋಟಿ ಮಿಸ್ ಮಾಡಿದೆ. ಸೊ 1 ಕೋಟಿ ಸಂಪಾದನೆ ಮಾಡೋದು ಎಷ್ಟು ಕಷ್ಟ ಇದೆ ಅಂತ ಒಂದು ಜನರಲ್ ಲೈಫಲ್ಲಿ ಎಲ್ಲರಿಗೂ ಗೊತ್ತಿದೆ. ಪರಮ್ ಸರ್ ಐ ಥಿಂಕ್ ಇದನ್ನು ಚಂದ ರೀತಿಯಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ. ಲೈಫಲ್ಲಿ ಒಬ್ಬರನ್ನ ಹೇಗೆ ದಬ್ಬಾಳಿಕೆ ಮಾಡ್ತಾರೆ ಆ್ಯಂಡ್ ಅದು ಎಲ್ಲ ಸೇರಿಕೊಂಡು ಕಂಪೈಲ್ ಆಗಿ ಅದು ಹೇಗೆ ರಿಟರ್ನ್ ಆಗುತ್ತೆ ಆ್ಯಂಡ್ ಈ ಕಾಲೇಜಿಯಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅಂತ ಎವ್ರಿಥಿಂಗ್ ಒಂದೊಂದನ್ನು ಅಷ್ಟು ಚೆಂದ ಆಗಿ ಒಂದು ರಿಲೇಷನ್ಶಿಪ್ ಆಗಲಿ, ಅಮ್ಮ ಮತ್ತು ಮಗ ಹಾಗೂ ಸಿಸ್ಟರ್ ಆ್ಯಂಡ್ ಬ್ರದರ್ ಆ್ಯಂಡ್ ಲವರ್ಸ್ ಎಲ್ಲ ಹೇಗೆ ರಿಯಲ್ ಲೈಫ್ ಸಿಚುವೇಶನ್ಸ್ನ ಹೇಗೆ ಎದುರಿಸಿ ಒಂದು ವಿಕ್ಟೋರಿಯಸ್ ಆಗಿ ಬರ್ತಾರೆ ಅನ್ನೋ ಒಂದು ವಿಚಾರ ಇಲ್ಲಿ ಕಂಡು ಬರ್ತದೆ. ಆ್ಯಂಡ್ ಪರಮ್ ಸರ್ಸ್ ಡಿರೆಕ್ಷನ್, ಸಿನಿಮಾಟೋಗ್ರಫಿ ಆಗಲಿ, ಹಾಡುಗಳು ಚೆನ್ನಾಗಿದೆ ಆ್ಯಂಡ್ ವಿ ಎಂಜಾಯ್ಡ್ ಇಟ್. ಸೊ ವಿಲ್ ಯು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. 14th ಕೋಟಿ ರಿಲೀಸ್ ಆಗ್ತಿದೆ. ಪರಮ್ ಅವರ ಒಂದು ಅದ್ಭುತವಾದ ಪ್ರಯತ್ನ, ವಂಡರ್ಫುಲ್ ಸಿನಿಮಾ, ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್. ಡಾಲಿ ಧನಂಜಯ ಮಾಡಿರೋ ಒಂದು ಸಿನಿಮಾದಲ್ಲಿ ಇದೊಂದು ವಿಭಿನ್ನವಾದ ಪಾತ್ರ. ಸಿನಿಮಾದಲ್ಲಿ ಗ್ರಾಫಲ್ಲಿ ಒಂದು ಲೈನ್ ಇದೆ, ಎಲ್ಲರೂ ಮನುಷ್ಯನಲ್ಲಿ ಒಬ್ಬ ಇದ್ದಾನೆ, ಅದೇನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಿನಿಮಾ ಡೈರೆಕ್ಟ್ರಾಗಿ ರೈಟ್ರಾಗಿ ತುಂಬ ಅಪೂರ್ವವಾಗಿ ಸಿನಿಮಾ ಮಾಡಿದ್ದಾರೆ. ಇದರಲ್ಲಿ ಮಾಡಿರುವಂಥ ತಾರಕ್ ಆಗಿರ್ಬೋದು, ಡಾಲಿ ಧನಂಜಯ, ಮೋಕ್ಷ, ಪ್ರತಿಯೊಬ್ಬರು ಈ ಟೆಕ್ನಿಷಿಯನ್ಸ್ಗೆ, ಸಿನಿಮಾಗೆ, ಸ್ಕ್ರಿಪ್ಟಿಗೆ ಸಪೋರ್ಟ್ ಮಾಡಿದ್ದಾರೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಸಿನಿಮಾನ ಎತ್ತುತ್ತೆ. ಕ್ಲೈಮ್ಯಾಕ್ಸ್ 2.5 ಅವರ್ ಒಂದು ಸಿನಿಮಾನ ಒಂದು ಆಡಿಯನ್ಸ್ ಕಾಯಬೇಕು ಅಂತ ಹೇಳಿದ್ರೆ ಸಿನಿಮಾದಲ್ಲಿ ಏನೋ ಒಂದು ಇರಬೇಕು. ಅದನ್ನು ಎಲ್ಲವನ್ನು ಇಂಗ್ರೀಡಿಯೆಂಟ್ಸನ್ನು ಬ್ಯೂಟಿಫುಲ್ಲಾಗಿ ಕೊರಿಯೋಗ್ರಾಫ್ ಮಾಡಿರುವಂಥ ಕ್ಯಾಪ್ಟನ್ ಪರಮ್ ಅವ್ರಿಗೆ ಒಳ್ಳೆಯದಾಗಲಿ, ಕೋಟಿಗೆ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್.